ಕಡು ಬಡವರಿಗೂ ಕೂಡ ನಾವು ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ತುಂಬಾ ಕಡು ಬಡವರಾಗಿರೋಂಥವ್ರಿಗೂ ಬರೀ ಚಿಕಿತ್ಸೆ ಪ್ರಮಾಣದ ತಗೊಂಡು ಮಿಕ್ಕಿದ ಡಾಕ್ಟ್ರು ಕನ್ಸಲ್ಟೇಷನ್, ನಿಮಗೆ ಫುಡ್, ಅಕಾಮಿಡೇಷನ್ ಎಲ್ಲ ಫ್ರೀ ಪ್ರೊವೈಡ್ ವರ್ಗೂ ನಾವು ಕೊಡ್ತಾ ಇದೀವಿ. ಇಲ್ಲಿ ಬ್ರೈನ್ ಅಲ್ಲಿ ನಿಮಗೆ ಮೆಮೊರಿ ಲಾಸ್ ಆಗಿದೆ, ಬ್ರೈನ್ ಶ್ರಿಂಕ್ ಆಗಿದೆ, ಕೈ ಸೆಳೆತ, ಕೈ ಜೋಮ್ ಗಟ್ಟುವಿಕೆ, ಉಸಿರಾಟದ ಕಷ್ಟ, ಕಾರ್ಡಿಯಾಕ್ ಇಶ್ಯೂಸ್, ಹಾರ್ಟ್ ಪ್ರಾಬ್ಲಮ್ಸ್, ಮತ್ತೆ ಸ್ಟಮಕ್ ಡಿಸಾರ್ಡರ್, ಡೈಜೆಷನ್ ಆಗಲ್ಲ, ನಿಮಗೆ ಸೆಕ್ಷುವಲ್ ರಿಲೇಟೆಡ್ ಆಗಿರೋ ವೀಕ್ನೆಸ್, ಇದೆಲ್ಲ ಶುರು ಆಗುತ್ತೆ. ಇದಕ್ಕಿಂತ ಕೆಳಗೋದ್ರೆ ಕಾಲಿಗೆ ಮಸಲ್ಸ್ಗೆ ಪೇನ್ ಬರೋದು, ಕಾಲು ಉರಿ ಬರೋದು, ಕಾಲು ಸೆಳೆತ, ಜೋಮ್ ಗಟ್ಟೋದು. ಅದಕ್ಕಿಂತ ಕೆಳಗೋದ್ರೆ ಮಂಡಿ, ಯಾರಿಗೆ ಸಿ ಸೆಕ್ಷನ್ ಆಗಿರುತ್ತೆ, ಸಿಸೇರಿಯನ್ ಆಗಿರುತ್ತೆ, ಅವ್ರಿಗೆ ಸ್ಪೈನಲ್ಲಿ ಇಂಜೆಕ್ಷನ್ ಆಗಿದ್ದೇ ಇರುತ್ತೆ. ಖಂಡಿತವಾಗಲೂ ಅವ್ರಿಗೆ ಬೆನ್ನೋವು ಅನ್ನೋದು ಬಂದೇ ಬರುತ್ತೆ. ಯಾರು ಬಾಣಂತಿತನ ಮಾಡಿರಲ್ಲ. ಅದು ಮರ್ಮ ಚಿಕಿತ್ಸೆ, ಬ್ಯೂಟಿಫುಲ್ ಟ್ರೀಟ್ಮೆಂಟ್, ಅದು ಅಗ್ರಗಣ್ಯವಾಗಿರೋ ಚಿಕಿತ್ಸೆ. ವೈದ್ಯೋ ನಾರಾಯಣೋ ಹರಿ. ಅಂದ್ರೆ ನಮ್ಮ ದೇಹದಲ್ಲಿ ಅನೇಕ ಬೇರೆ ಬೇರೆ ಭಾಗಗಳು, ಪಾಯಿಂಟ್ಸ್ಗಳು ಏನೇನೋ ಇದ್ದಾವೆ. ಹೌದು, ಅವುಗಳನ್ನ ಮರ್ಮಸ್ಥಾನಗಳು ಅಂತ ಕರಿತೀವಿ. ಆ ಮರ್ಮಸ್ಥಾನಗಳಿಗೆ ನಿಮಗೆ ಆಕ್ಸಿಡೆಂಟ್ ಆದಾಗಲೋ ಯಾವಾಗಲೂ ಏಟು ಬಿದ್ದಾಗ ಆ ಸ್ಥಾನಗಳಿಂದ ನಿಮಗೆ ಸರ್ಕ್ಯುಲೇಷನ್ ಡಿಸಾರ್ಡರ್ ಆದಾಗ ಅದ್ರ ಸಂಬಂಧಪಟ್ಟಂಥ ಕಾಯಿಲೆಗಳು ನಮ್ಮ ಶರೀರದಲ್ಲಿ ಕಂಡುಬರುತ್ತೆ. ಉದಾಹರಣೆ, ನೀವು ಒಂದು ಆಕ್ಸಿಡೆಂಟ್ ಆಗಿ ಬಿದ್ದು ಕೈಗೆ ಪ್ರೆಷರ್ ಕೊಟ್ಟು ಬಿದ್ದಿರ್ತೀರ, ಕೈ ಕೊಡ್ತೀರಾ. ಈ ಕೈ ಕೊಟ್ಟಾಗ ನೀವೇನು ನೋಡೋದು, ಇಲ್ಲಿಗೆ ಮಾತ್ರ ಏಟಾಗಿದೆ ಅನ್ನೋದು. ಬಟ್ ಇದು ನಿಮಗೆ ಕತ್ತಿನ ಭಾಗದಲ್ಲಿರೋ ಮೇನ್ ಬ್ರೈನ್ಗೆ ಹೋಗ್ತಿರೋ ಸರ್ಕ್ಯುಲೇಷನ್ ಏನಿದೆ, ಆ ನರ್ವು ಕಂಪ್ರೆಸ್ ಆದಂಥ ಡಿಸ್ಕ್ ಸ್ಲಿಪ್ ಆಗಿ ಏಟಾಗಿರುತ್ತೆ. ನೀವು ಇದಕ್ಕೆ ಗಮನ ಕೊಡಲ್ಲ. ನೀವು ಯಾವಾಗಲೂ ಇಲ್ಲಿ ಕೈ ನೋವು ನೋಡ್ತೀರಾ. ಆಮೇಲೆ ಅದು 1 ವರ್ಷನೋ 2 ವರ್ಷನೋ ಆದಮೇಲೆ ಇದ್ರದ್ದು ಸೆಳೆತ ಶುರು ಹೋಗುತ್ತೆ. ಕೈಗೆ ಸೆಳೆತ ಶುರು ಹೋಗುತ್ತೆ, ನಿಮಗೆ ಕತ್ತಿನ ಭಾಗದಲ್ಲಿ ನೋವುಗಳು ಶುರು ಹೋಗುತ್ತೆ. ಮತ್ತು ನಂತರ ದಿನಗಳಲ್ಲಿ ತಲೆನೋವು ಶುರುವಾಗುತ್ತೆ, ತಲೆ ಜೋಮ್ಗುಟ್ಟಕ್ಕೆ ಶುರು ಹೋಗುತ್ತೆ. ಅದಕ್ಕೆ ಮೈಗ್ರೇನೋ ಏನೇನೋ ಹೆಸರು ಕೊಟ್ಕೊಂಡು ಏನೇನೋ ಚಿಕಿತ್ಸೆ ತಗೋತೀವಿ. ಬ್ರೈನ್ಗೆ MRI ಮಾಡಿದ್ರೆ ಏನೂ ಕಾಣಲ್ಲ. ಬಟ್ ಇದನ್ನು ಅದೇ ರೀತಿಯಲ್ಲಿ ನಾವು ಬಿಟ್ಕೊಂಡು ಹೋದಾಗ ಬ್ರೈನಿಗಿರೋ ಸರ್ಕ್ಯುಲೇಷನ್ ಕಮ್ಮಿಯಾಗಿ ನಿಮಗೆ ಏನು ಹೇಳ್ತೀವಿ, ಸೆರೆಬ್ರಲ್ ಅಟ್ರಾಫಿ ಅಂತೀವಿ. ಅಂದರೆ ಬ್ರೈನು ಶ್ರಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಈ ಶ್ರಿಂಕ್ ಆಗೋಕ್ಕೆ ಶುರುವಾದಾಗ ನಿಮಗೆ ಮರುವಿನ ಕಾಯಿಲೆ, ಅತಿಯಾದ ಕೋಪ, ಮಾನಸಿಕ ಒತ್ತಡ, ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಅದಕ್ಕೆಲ್ಲ ಹೋಗ್ತೀವಿ. ಅವಾಗ ನಾವು ಏನು ಮಾಡ್ತೀವಿ, ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ಬಿಟ್ಟು ಮೆಡಿಸಿನ್ ತೊಗೊಳಕ್ಕೆ ಶುರು ಮಾಡ್ತೀವಿ. ಬಟ್ ಮೂಲ ಕಾರಣ ನಾವು ಯಾವತ್ತೂ ಕಂಡುಹಿಡಿಯಲ್ಲ. ಈ ಮರ್ಮದಲ್ಲಿ ಬಂದಾಗ ನಾವು ಸ್ಪೈನ್ನ ಎಕ್ಸಾಮಿನ್ ಮಾಡ್ತೀವಿ. ಮೇನ್ ಸ್ಪೈನಲ್ಲಿ ಮರ್ಮಗಳ ಸ್ಥಾನಗಳಿದೆ. ಬೆನ್ನಿನ ಸರಮಾಲೆ ಅಂತ ಏನು ಹೇಳ್ತೀವಿ, ಆ ಸರಮಾಲೆಯಲ್ಲಿ ನಮಗೆ ಕೆಲವೊಂದು ಮರ್ಮಸ್ಥಾನಗಳಿದೆ. ಆ ಮರ್ಮಸ್ಥಾನಗಳನ್ನ ಹಿಡಿದು ಮತ್ತು ಶರೀರದಲ್ಲಿರೋ ಕೆಲವೊಂದು ಮರ್ಮಸ್ಥಾನಗಳನ್ನ ಹಿಡ್ಕೊಂಡು ಹೋದಾಗ ನಮಗೆ ಎಂಟೈರ್ ಶರೀರದಲ್ಲಿ ಏನೇನು ಕಾಯಿಲೆಗಳಿದೆ ಅನ್ನೋದು ಎಲ್ಲನೂ ಡಯಾಗ್ನೋಸ್ ಮಾಡ್ಬೋದು. ಪ್ರತಿಯೊಂದು, ಅಂದರೆ ಆಯುರ್ವೇದದಲ್ಲಿ ನಾಡಿ ಪರೀಕ್ಷೆ ಹೇಗೆ ಮಾಡ್ತಾರೋ ಅದೇ ರೀತಿ ಮರ್ಮ ಚಿಕಿತ್ಸೆಯಲ್ಲಿ ಅಗ್ರಗಣ್ಯರು ಸ್ಪೈನ್ನ ರೀಡ್ ಮಾಡಿಬಿಟ್ಟು ಇಡೀ ಬಾಡಿಲಿರೋ ಎಲ್ಲ ಕಾಯಿಲೆಗಳನ್ನು ಪತ್ತೆ ಹಚ್ತಾರೆ. ಮತ್ತು ಆ ಮರ್ಮಸ್ಥಾನಗಳನ್ನ ಸರಿ ಮಾಡೋದಕ್ಕೆ, ಅಂದರೆ ಸರ್ಕ್ಯುಲೇಷನ್ನ ಚಾನಲೈಸ್ ಮಾಡೋದಕ್ಕೆ ಬೇಕಾದಂಥ ಒಂದು ಮರ್ಮ ಚಿಕಿತ್ಸೆ ಕೊಟ್ಟಾಗ ಆ ವ್ಯಕ್ತಿ 15 ದಿನದಿಂದ 3 ತಿಂಗಳೊಳಗೆ ಆ ಸಮಸ್ಯೆಯಿಂದ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಆಗ್ತಾರೆ. ಅದರಲ್ಲಿ ನಾನು ಇಲ್ಲಿವರೆಗೂ ಸುಮಾರು 20,000ಕ್ಕಿಂತ ಹೆಚ್ಚು ಪೇಷಂಟ್ಸ್ಗಳಿಗೆ ಮಾಡಿದ್ದೀನಿ. ನಾವು ಹೇಳಿದ ಪ್ರಕಾರ 3 ತಿಂಗಳು ಕರೆಕ್ಟಾಗಿ ಅವ್ರು ನಡ್ಕೊಂಡು ಹೋದರೆ, ಕರೆಕ್ಟಾಗಿ ನಾವು ಹೇಳ್ದಂಗೆ ಔಷಧೋಪಚಾರಗಳು, ಊಟೋಪಚಾರಗಳು ಮತ್ತು ನಮ್ಮ ಚಿಕಿತ್ಸೆ ಪದ್ಧತಿನ ಸರಿಯಾಗಿ ಫಾಲೋ ಮಾಡ್ಕೊಂಡು ಹೋದರೆ ಅದೆಂಥ ದೊಡ್ಡ ಕಾಯಿಲೆಗಳಾಗಿರಲಿ, ವಿಶೇಷವಾಗಿ ಹೇಳೋದಾದರೆ ನರನಾಡಿಗಳ ಸಮಸ್ಯೆಗಳು, ನ್ಯೂರೋ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಸ್ಪೈನ್ ಇಂಜುರಿ ಅಂತ ಏನು ಹೇಳ್ತೀವಿ, ಬ್ರೈನ್ ಇಂಜುರಿ ಅಂತ ಏನು ಹೇಳ್ತೀವಿ, ಈ ಥರ ಸಮಸ್ಯೆಗಳಿಗೆ ಅಗ್ರಗಣ್ಯವಾಗಿರೋ ಚಿಕಿತ್ಸೆ ಮರ್ಮ ಚಿಕಿತ್ಸೆ. ಅದರಲ್ಲಿ ನೀವು ಎಕ್ಸ್ಪರ್ಟ್? ಎಸ್, ಅದರಲ್ಲಿ ನಮ್ಮ ಆಯುರ್ಮಠಂ ನಮ್ಮಿಂದ ಹಿಡಿದು ಇಡೀ ನಮ್ಮ ಸಂಸ್ಥೆಯಲ್ಲಿರೋ ಯಾರ್ಯಾರು ಇದ್ದಾರೆ ಇಲ್ಲಿ ಸಿಬ್ಬಂದಿಗಳು, ಅವರೆಲ್ಲ ಇದರಲ್ಲಿ ಎಕ್ಸ್ಪರ್ಟ್ ಆಗಿರೋಂಥ ಜನಗಳು. ಅದು ವಿಶೇಷವಾಗಿ ನಾವೇ ಒಂದು ಕೋರ್ಸ್ನ ಡಿಸೈನ್ ಮಾಡಿದ್ದೀವಿ. ನಮ್ಮಲ್ಲಿ ಆಯುರ್ವೇದ ಫಿಸಿಷಿಯನ್ಸ್ ಇದ್ದೀವಿ. ಡಾಕ್ಟ್ರೇಟ್ ಆಗಿದೆ ನನಗೆ ಮರ್ಮ ಚಿಕಿತ್ಸೆಯಲ್ಲಿ. ಇಡೀ ಪ್ರಪಂಚದಲ್ಲಿ ನನ್ನೊಬ್ಬನಿಗೆ ಡಾಕ್ಟ್ರೇಟ್ ಆಗಿರೋದು. ಅದು ವಿಶೇಷವಾಗಿ ಹಾನರರಿ ಡಾಕ್ಟ್ರೇಟಿಂದ ಹಿಡಿದು ಥೀಸಿಸ್ ಡಾಕ್ಟ್ರೇಟ್ವರೆಗೂ ಆಗಿರೋಂಥದ್ದು. ಮತ್ತು ನನ್ನ ವೈಫು ಶೀಸ್ ಆಯುರ್ವೇದ ಫಿಸಿಷಿಯನ್, ಅದು ಆಕೆ ಕೂಡ ಮರ್ಮ ಚಿಕಿತ್ಸೆಯಲ್ಲಿ ಅಗ್ರಗಣ್ಯರಿದ್ದಾರೆ. ಮತ್ತು ನಮ್ಮದು ಸಿಬ್ಬಂದಿ ವರ್ಗದವರು ಬೇರೆ ಡಾಕ್ಟರ್ಸ್ ಯಾರು ಇದ್ದಾರೆ ಅವರೆಲ್ಲ ಇದರಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ. ಮತ್ತು ನಮ್ಮ ಥೆರಪಿಸ್ಟ್ಗಳು ಇಡೀ ಪ್ರಪಂಚದಲ್ಲಿ ನೀವೆಲ್ಲೇ ನೋಡಿ ಅಕಾಡೆಮಿಕಲಿ ಸರ್ಟಿಫೈಡ್ ಆಗಿರೋ ಎಲ್ಲೂ ಥೆರಪಿ ಕೋರ್ಸ್ ಇಲ್ಲ, ಎಲ್ಲೂ ಥೆರಪಿಸ್ಟ್ ಇಲ್ಲ.
ಬಟ್ ಆಯುರ್ಮಠದಲ್ಲಿರೋ ಎಲ್ಲರೂ ಯೂನಿವರ್ಸಿಟಿ ಆಫ್ ಮೈಸೂರಿಂದ ರೆಕಗ್ನೈಸ್ಡ್ ಆಗಿರೋ ಒಂದು ಮರ್ಮ ಚಿಕಿತ್ಸೆ ಥೆರಪಿ ಕೋರ್ಸ್ ಆಗಿರೋಂಥ ಥೆರಪಿಸ್ಟ್ಗಳು ನಮ್ಮಲ್ಲಿರೋದು. ಇಲ್ಲಿ ನಾವು ಕಲಿಕೆಯನ್ನು ಕೊಟ್ಟು ಅವರಿಗೆ ವಿದ್ಯೆ ಪ್ರಕಾರ ಅಂದರೆ ಗುರು ಶಿಷ್ಯ ಸಂಬಂಧದ ಮೇಲೆ ಏನು ವಿದ್ಯೆ ಕಲಿಸುವಂಥ ಒಂದು ಪದ್ಧತಿ ಇದೆ, ಆ ಪದ್ಧತಿಯಲ್ಲಿ ಕಲಿಸಿ ಮಾಡೋಂಥ ಚಿಕಿತ್ಸಕರು ಇಲ್ಲಿರೋರೆಲ್ಲ. ತಮ್ಮ ಬಗ್ಗೆ ತಾವು ಯಾರು? ಸರ್, ನಾನು ಡಾಕ್ಟರ್ ಮನು ಮೆನನ್ ಅಂತೇಳಿ. ಬೇಸಿಕಲಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ನಮ್ಮ ಮೈಸೂರಿನಲ್ಲೇ ನಾನು ಹುಟ್ಟು ಬೆಳೆದಿದ್ದು. ಕನ್ನಡ ಅಭಿಮಾನನ ಇಟ್ಕೊಂಡು ಕನ್ನಡಿಗನಾಗಿ ಬೆಳೆದಂಥ ಒಂದು ವ್ಯಕ್ತಿ ನಾನಿಲ್ಲಿ. ಆದರೆ ನಮ್ಮ ಪೂರ್ವಿಕರಿಂದ ಎಲ್ಲ ಮರ್ಮ ಚಿಕಿತ್ಸೆಯಲ್ಲಿ ಮತ್ತು ಆಯುರ್ವೇದದಲ್ಲಿ ಬಂದಂಥವ್ರು. ಕೇರಳದಲ್ಲಿ ಗುರುವಾಯೂರನ ಒಂದು ದೇವಸ್ಥಾನದ ಬಳಿ ಪಕ್ಕದಲ್ಲಿ ನಮ್ಮ ಮನೆತನ ಇರೋದು. ಬಟ್ ನಮ್ಮ ತಂದೆಯವರು ನಮ್ಮ ತಾತನವರೆಲ್ಲ ಇಲ್ಲಿಂದನೇ ಮೈಸೂರಿಂದನೇ ಬೆಳೆದಂಥವ್ರು. ನನಗೆ ಈ ಮರ್ಮ ಚಿಕಿತ್ಸೆ ಕಲಿಯೋಕ್ಕೊಂದು ವಿಶೇಷ ಏನಂದರೆ ಹುಡ್ದಾಗಿದ್ದೂ ಆಯುರ್ವೇದದಲ್ಲೇ ಇರೋದು. ಆದರೆ ಒಂದು ಕಾರಣ ಏನಂತ ಹೇಳಿದ್ರೆ, ಮುಖ್ಯವಾಗಿ ಇದು ಕಲೀಲೇಬೇಕು, ಇದು ಮಾಡಲೇಬೇಕು ಅನ್ನೋದಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ನಾನು ನನ್ನ PUC ಮಹಾಜನಸಲ್ಲಿ ಓದ್ತಾ ಇದ್ದೆ. ನಾನು PUC ಮಾಡೋ ಟೈಮಲ್ಲಿ ಒಂದು ಕಾರದು ಭಾಳ ಹುಚ್ಚಿತ್ತು ನನಗೆ. ಒಂದು ಹೊಸ ಕಾರು ಅವಾಗ ಅವತ್ತಿಂದ ಎಸ್ಟೀಮ್ ಅಂದರೆ ಭಾಳ ಕ್ರೇಜಿಯಾಗಿರೋ ಗಾಡಿ. ನನಗೆ 18 ವಯಸ್ಸು ತುಂಬಿರೋ ಟೈಮ್ ಬೇರೆ. ಸೊ ನಾನೊಂದು ಕಾರ್ ತಗೊಂಡು ನಮ್ಮ ಸ್ನೇಹಿತರು ಎಲ್ಲ ಹೋಗುವಾಗ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ರಿಂಗ್ ರೋಡಲ್ಲಿ ಕಂಪ್ಲೀಟ್ ಆಗಿರಲಿಲ್ಲ ಕೆಲಸ ಅವತ್ತಿನ ದಿನ. ನಾನು ಹೇಳ್ತಾ ಇರೋದು 2000ಅಲ್ಲಿ 1999ಅಲ್ಲಿರೋ 25 ವರ್ಷದ ಹಿಂದೆ. ಎಸ್. ಸೊ ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು. ಮೇಜರ್ ಆಕ್ಸಿಡೆಂಟ್ ಆದಾಗ ನನ್ನ ಜೊತೆಗಿಲ್ಲರು ಒಬ್ಬ ಡೆತ್ ಆಯಿತು. ಮಧು ಅಂತೇಳಿ ನನ್ನ ಆತ್ಮೀಯ ಗೆಳೆಯ. ಅವನದು ಡೆತ್ ಆಯಿತು. ಇನ್ನೊಬ್ಬನಿಗೆ ಮಾನಸಿಕವಾಗಿ ಭಾಳ ಸಮಸ್ಯೆ ಆಯಿತು. ನನಗೆ ಸುಮಾರು ಒಂದು 18 ಡಿಸ್ಕ್ ಅಂದರೆ ಸರಮಾಲೆ ಅಂತ ಏನು ಹೇಳ್ತೀವಿ, ಒಂದು ಡಿಸ್ಕ್ ಸ್ಲಿಪ್ ಆದ್ರೇ ತಡೆಯೋಕ್ಕಾಗಲ್ಲ. ಅದೇ ಹೇಳ್ತೀರ ನೀವು, ಬೆನ್ನು ಸ್ಪೈನಲ್ಲಿರುವಂಥ 18 ಡಿಸ್ಕ್ಗಳು ಸ್ಲಿಪ್ ಆಗಿ ಕಂಪ್ಲೀಟ್ ನರ್ವ್ ಕಂಪ್ರೆಸ್ ಆಗೋಯಿತು. ಕತ್ತಿಂದ ಕೆಳಗಿರೋ ಎಲ್ಲ ಭಾಗ ನಂಬಾಗೋಯಿತು. ನನಗೇನು ಶರೀರ ಗೊತ್ತೇ ಆಗ್ತಿರಲಿಲ್ಲ. ಅಂಥದ್ರಲ್ಲಿ ನನ್ನ ಅವತ್ತಿನ ಬಸವ ಹಾಸ್ಪಿಟ್ಲು ಅಲ್ಲಿ ನನಗೆ ಅಡ್ಮಿಟ್ ಮಾಡಿ ಮೇಜರ್ ಆಗಿರೋ ಒಂದು 4-5 ಸರ್ಜರಿ ಹೇಳಿದರು. ಬಟ್ ಜೀವನ ಪೂರ್ತಿ ಈತ ಎದ್ದೇಳ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ, ಆದರೆ ಸರ್ಜರಿ ಮಾಡಿದ್ರೆ ಜೀವ ಉಳಿಯುತ್ತೆ ಅಂತ ಹೇಳಿದರು. ನಮ್ಮ ತಂದೆಯವರು ಇದೇ ಆಯುರ್ವೇದದಲ್ಲಿ ನಿಪುಣರಾಗಿದ್ದರಿಂದ ನನ್ನ ಅಲ್ಲಿಂದ ಡಿಸ್ಚಾರ್ಜ್ ಅಗ್ನೇಸ್ಟ್ ಮೆಡಿಕಲ್ ಅಡ್ವೈಸ್ ಅನ್ನೋ ಒಂದು ಕಂಡೀಷನ್ ಮೇಲೆ ನನ್ನ ಡಿಸ್ಚಾರ್ಜ್ ಮಾಡಿಸಿ ಕೇರಳದಲ್ಲಿರೋಂಥ ಕೊಚ್ಚಿನಲ್ಲಿರೋಂಥ ಒಂದು ಅಗ್ರಗಣ್ಯರೋ ಮರ್ಮಾಚಾರ್ಯರು ಒಬ್ಬರು ಇದ್ದಾರೆ, ಸುಧೀರ್ ವೈದ್ಯರು ಅಂತೇಳಿ. ಅವ್ರ ಹತ್ರ ನನಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದಾಗ ಒಂದು ಆಶ್ರಮ, ಒಂದು ಚಿಕ್ಕದೊಂದು ಆಶ್ರಮ, ನನ್ನ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋದರು. ನಂಗೆ ಮೂಮೆಂಟ್ ಕತ್ತೊಂದು ಬಿಟ್ಟರೆ ಬೇರೆ ಏನೋ ಮೂಮೆಂಟ್ ಆಗ್ತಾಯಿಲ್ಲ. ನಾನು ಅಲ್ಲಿ ಹೋಗಿ ನನ್ನ ಆ್ಯಂಬುಲೆನ್ಸಿಂದ ಸ್ಟ್ರೆಚ್ಚರಿಂದ ನನ್ನ ಆಚೆ ಇಳಿಸಿದ್ರು. ಇಳಿಸಿದ ತಕ್ಷಣ ನಾನೊಬ್ಬ ವ್ಯಕ್ತಿನ ನೋಡಿದೆ. ಒಂದು ಟವಲ್ ಹಾಕ್ಕೊಂಡು, ಒಂದು ಪಂಚೆ ಹಾಕ್ಕೊಂಡು, ಶರ್ಟ್ ಏನೋ ಇಲ್ಲದೆ ಬೀಡಿ ಸಹಿತ ಕೂತಿದ್ರು, ಕಾಲ್ನಾಗ ಮಡ್ಚ್ಕೊಂಡು. ನಾನು ಅದು ನೋಡಿದ ತಕ್ಷಣ ಅನ್ಕೊಂಡ್ರೆ ನನ್ನ ಜೀವ ಮುಗೀತಿಲ್ಲೇ. ಅಲ್ಲಿ ಹೆಂಗೋ ಸರ್ಜರಿ ಮಾಡ್ಕೊಂಡು ಜೀವನ ಪೂರ್ತಿ ಹಾಸಿಗೆಯಲ್ಲಿದ್ದರು, ಬದುಕ್ತಾ ಇದ್ದೆ. ಇಲ್ಲಿ ಕರ್ಕೊಂಬಂದು ನಮ್ಮ ತಂದೆಯವರು ನನ್ನ ಸಾಯಿಸೋವಂಥ ವ್ಯವಸ್ಥೆ ಕರ್ಕೊಂಬಂದಿದ್ದಾರಲ್ಲ ಅಂತ ಭಾಳ ದುಃಖಪಟ್ಟೆ. ನಂತರ ನನಗೆ ಚಿಕಿತ್ಸೆ ಶುರುವಾಯಿತು. ಒಳಗೆ ಕರ್ಕೊಂಡೋದ್ರು. ಆಯುರ್ವೇದ ಪದ್ಧತಿಯಲ್ಲಿರುವಂಥ, ನೀವು ಹುಚ್ಚ ಮೂವಿಯಲ್ಲಿ ನೋಡಿರ್ತೀರಲ್ಲ, ಅದೇ ಆ ಫೀಲಿಂಗಲ್ಲೇ ಇದ್ದೆ ನಾನು. ಹೌದು ಹೌದು ಹೌದು. ಯಾರೋ ಯಾರೋ ಗೀಚಿ ಹೋದ, ಆ ಥರ ಒಂದು ಚಿಕಿತ್ಸಾ ಪದ್ಧತಿ ಒಳಗಾದೆ ನಾನು. ಅಲ್ಲಲ್ಲ, ಬೇರೆ ಬೇರೆಯವರೆಲ್ಲ ಚಿಕಿತ್ಸೆ ಕೊಟ್ಟರು. ನನಗೆ ಬಂದು ನೋಡಿದ ತಕ್ಷಣ ಒಂದು ಚೆನ್ನಾಗಿರೋ ಒಂದು ಅವಸ್ಥೆ ಅಲ್ವಲ್ಲ ನೋಡಿದ್ದು. ಯಾರೋ ಒಂದು ಮುದುಕ ಕೂತ್ಕೊಂಡು ಈ ಥರ ಮಾಡ್ತೆ, ಅದು ನನ್ನ ಮನಸ್ಸೊಳಗೆ ಬಂದಾಗ ಗಾಬರಿ ಆಗೋದೆ. ನಾನು ಎಂಥ ಜಾಗ ಕರ್ಕೊಂಬಂದಿದ್ದಾರೆ, ನಮ್ಮ ಮನಸ್ಸಲ್ಲಿ ಹಾಸ್ಪಿಟ್ಲ್ ಅಂದಾಗ ದೊಡ್ಡದಾಗಿರುತ್ತೆ, ಆಗಿರುತ್ತೆ, ಈಗಿರುತ್ತೆ, ನನಗೆ ಏನೋ ಮಾಡಿಬಿಡ್ತಾರೆ, ಸರ್ಜರಿ ಮಾಡಿ ನಾನು ಚೆನ್ನಾಗಿ ಮಾಡ್ತಾರೆ ಅನ್ನೋ ಆಸೆ ಮೇಲೆ ಬಂದಿದ್ದು. ಸೊ ಈ ಒಂದು ಸಂದರ್ಭದಲ್ಲಿ 3 ದಿನ ನನ್ನ ಚಿಕಿತ್ಸೆ ಮುಗೀತು. 4ನೇ ದಿನ ನಾನು ಮಲಗಿದ್ದೀನಿ. ಯಾವುದೋ ಒಂದು ಕೈ ನನ್ನ ಸ್ಪರ್ಶ ಆಯಿತು. ನನಗೆ ಬಾಡಿ ಏನು ಮುಟ್ಟಿದ್ರೆ ಗೊತ್ತಾಗ್ತಾ ಇರಲಿಲ್ಲ 3 ದಿನ. ಅಂದರೆ ಎಲ್ಲ ಮೇನ್ ನರ ಏನು ಬರುತ್ತೆ ಸ್ಪೈನಲ್ಲಿ, ಅದೆಲ್ಲ ಕಂಪ್ರೆಸ್ ಆಗಿಬಿಟ್ಟಿತ್ತು. ನಿಮಗೀಗ ಒಂದು ಗಿಡ ನಟ್ಟಿರ್ತೀರ, ಒಂದು ಪೈಪಲ್ಲಿ ನೀರು ಹೋಗ್ತಾ ಇರುತ್ತೆ, ಪೈಪ್ ಮೇಲೆ ಕಲ್ಲಿಟ್ಬಿಟ್ರೆ ಏನಾಗುತ್ತೆ, ಗಿಡ ಏನಾಗುತ್ತೆ, ಅದೇ ನನ್ನ ಅವಸ್ಥೆ ಆಗಿತ್ತು. ಆ ಥರ ಒಂದು ಅವಸ್ಥೆಯಲ್ಲಿ 3ನೇ ದಿನ ಒಬ್ಬರು ಬಂದು ನನಗೆ ಬಿನ್ ಮೇಲೆ ಕೈ ಇಟ್ಟರು. ಗೊತ್ತಾಗ್ತಾ ಇದ್ದೀನಪ್ಪ ಅಂದರು. ನಾನು ಆವಾಗಲೂ ಬೈಕೊಂಡೆ, ಏನು ಮನುಷ್ಯವರು ಇಷ್ಟು ಅವಸ್ಥೆಯಲ್ಲಿ ಇದ್ದೀನಿ, ಗೊತ್ತಾಗ್ತಾ ಇದೆಯಲ್ಲ ಅಂತಾರೆ. ಅವ್ರ ಕೈ ಮೂಮೆಂಟ್ ಆಗ್ತಾ ನಂಗೆ ಸ್ಪರ್ಶ ಆಗೋಕ್ಕೆ ಶುರುವಾಯಿತು. ಸೊ ಅಲ್ಲಿವರೆಗೂ ಸೆನ್ಸ್ ಇಲ್ಲ ಬಾಡಿಯಲ್ಲಿ ಪೂರ್ತಿ. ಅವ್ರು ಬಂದು ಕೆಲವೊಂದು ಮರ್ಮಸ್ಥಾನಗಳನ್ನ ಆ್ಯಕ್ಟಿವೇಟ್ ಮಾಡ್ಕೊಂಡು ಹೋದ್ರು ಕತ್ತೋರ್ಗೂ. ನನಗೆ ಸ್ಪರ್ಶ ಸಿಗೋಕ್ಕೆ ಶುರುವಾಯಿತು. ಒಂಥರ ನನಗೆ ಸಂತೋಷ ಆಯಿತು, ಏನೋ ಗೊತ್ತಾಗ್ತಾ ಇದೆಯಲ್ಲ ಬಾಡಿದು. ಅವಾಗ ನನಗೆ ಎದ್ದು ನಿಂತ್ಕೊ ಅಂತ ಹೇಳಿದ್ರು. ನಾನು ಅವಾಗಲೂ ಬೈಕೊಂಡೆ, ಏನು ಹೇಳ್ತಾ ಇದ್ದಾರೆ ಅವರು, ಇಡೀ ಶರೀರನೇ ಮೂವ್ಮೆಂಟ್ ಮಾಡೋಕ್ಕಾಗ್ತಲ್ಲ, ಎದ್ದು ನಿಂತ್ಕೊ ಅಂತ ಹೇಳ್ತಾ ಇದ್ದಾರಲ್ಲ, ಹೇಗೆ ಎದ್ದು ನಿಂತ್ಕೊಳ್ಳಿ,
ಇಲ್ಲಪ್ಪ ನೀನು ಎದ್ದೇಳೋ ಆಗುತ್ತೆ ನನ್ನ ಕೈಯಲ್ಲಿ ಅಂದರು. ನಿಧಾನಕ್ಕಿದ್ದಾಗ ನನ್ನ ಕೈಯಲ್ಲಿ ಎದ್ದೇಳೋಕ್ಕಾಯ್ತು. ಅವತ್ತು ಸರ್ ನನ್ನ ಜೀವನದಲ್ಲಿ ನಾನು ಪಟ್ಟಿರೋ ಆನಂದ ಯಾವತ್ತೂ ನನಗೆ ಸಿಕ್ಕಲ್ಲ ಅನ್ಕೋತೀನಿ. ಆ ಥರ ಆನಂದ ನಂಗೆ ನಿಂತ್ಕೊಳ್ಳೋಕ್ಕಾಯ್ತಲ್ಲ. ನಿಂತ್ಕೊಂಡು ನಂಗೆ ನಡೆಯೋಕ್ಕೆ ಹೇಳಿದ್ರು. ನಿಧಾನಕ್ಕೆ ಹೆಜ್ಜೆ ಇಟ್ಟೆ ಈ ಕಾಲಿಂದೆ ಒಂದು ನರ ಸಿಕ್ಕಾಕೊಂಡಂಗೆ ಆಯಿತು. ನಡೆಯೋಕ್ಕಾಗ್ತಲ್ಲ ನನ್ನ ಕೈಯಲ್ಲಿ. ಅವಾಗ ನಿಂತ್ಕೊಳ್ಳಪ್ಪ ಅಲ್ಲಿ ಅಂತ ಹೇಳಿದ್ರು. ನನಗೆ ಹಿಂದೆ ತಿರ್ಗೋಕ್ಕಲ್ಲ ಆಯ್ತಲ್ಲ, ನಾನು ಹಿಂಗೆ ನಡೀತಾ ಇದ್ದೀನಿ. ಹಿಂದೆಯಿಂದ ಅವ್ರು ಹೇಳಿದ್ರು, ಸರಿ ಏನಾಗ್ತಾಯಿದೆ ಅಂತ ಕೇಳಿದ್ರು. ಮಂಡಿಯಲ್ಲಿ ಹಿಂದೆ ನನಗೇನೋ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿದೆ. ಒಂದು ಬೆರಳು ಹಾಕ್ಬಿಟ್ಟು ಆ ನರನ ಹಿಡಿದು ಸ್ಟಿಂಗ್ ಮಾಡಿ ಹಿಂಗೆ ಬಿಟ್ಟಂಗೆ ಆಯಿತು ಸರ್. ಬೆರಳಲ್ಲಿ ಅವ್ರು ನರ ಹಿಡಿದು ಎಳೆದ್ಬಿಟ್ರು ತಕ್ಷಣ ಕಾಲು ಸರಿ ಆಯಿತು. ನಂತರ ನಡೆಯೋಕ್ಕೆ ಹೇಳಿದ್ರು. ಒಂದಷ್ಟು ಮುಂದೆ ಹೋಗ್ಬಿಟ್ಟು ತಿರುಗಿ ನೋಡ್ತೀನಿ, ನಾನು ಬಂದು ಯಾರು ಒಬ್ಬ ಮುದುಕನ್ನು ಬೀಡಿ ಹಿಡ್ಕೊಂಡು ನೋಡ್ತಿದ್ದೆ, ಅವರೇ ದೊಡ್ಡ ಗುರುಗಳಲ್ಲಿ ಚಿಕಿತ್ಸೆಗೆ ಬಂದಿದ್ದು, ಅವರೇ ನನ್ನ ಸರಿ ಮಾಡಿದ್ದು. ಅವತ್ತಿನ ದಿನವೇ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ನನಗೂ ಈ ವಿದ್ಯೆ ಹೇಳ್ಕೊಡಿ, ನಾನು ಸಾವಿರಾರು ಲಕ್ಷಾಂತರ ಜನಕ್ಕೆ ನಂಗೆ ಸೇವೆ ಮಾಡಬೇಕು ಅಂತೇಳಿ ಅವತ್ತಿಂದ ನಾನು ಕಲಿಯೋಕ್ಕೆ ಶುರು ಮಾಡಿದ್ದೆ ವಿದ್ಯೆನ. ಮರ್ಮ ಚಿಕಿತ್ಸೆ. ಎಸ್. ಸೊ ಅವ್ರು ನಿಮಗೆ ಮಾಡಿದ ಮರ್ಮ ಚಿಕಿತ್ಸೆ. ಎಸ್, ದಟ್ ಈಸ್ ಮರ್ಮ ಚಿಕಿತ್ಸೆ. ಎಸ್. ಇದನ್ನು ಇದೇ ಡಾಕ್ಟರ್ ಭಾಸ್ಕರ್ ಅಂತೇಳಿ ಓದ್ತಿದ್ರು, ನ್ಯೂರೋ ಡಿಸಾರ್ಡರ್. ನಾನು ನಡ್ಕೊಂಡು ಹೋಗಿ ಕೇಳಿದೆ, ಇದೇನಿದು ಮಿರಾಕಲ್ಲು ನಡ್ಕೊಂಬಂದ್ಬಿಟ್ಟಿದೆಯಲ್ಲಪ್ಪ ಅಂದರು. ಕೇವಲ 2-3 ತಿಂಗಳಾದ್ಮೇಲೆ ಅವ್ರ ಹತ್ರ ಹೋಗಿದ್ದೆ. ಇಲ್ಲಿ ನನಗೆ ಸರ್ಜರಿ ಮಾಡಬೇಕು ಅಂದವರು. ಸೊ ಪೂರ್ತಿ ರೋಡ್ ಆಕ್ಸಿಡೆಂಟ್ ಕೇಸು, ಸ್ಪೈನಲ್ ಕಾರ್ಡ್ ಕಟ್ ಎನಿ ಕೇಸ್ಗಳನ್ನ ನಾವು ತಗೋತೀವಿ ಸರ್. ನಿಮಗೆ ಡಿಸ್ಕ್ ಬಲ್ಜ್ ಆಗಿರೋದು, ನರ್ವ್ ರೂಟ್ ಕಂಪ್ರೆಷನ್, ಅದೆಲ್ಲ ನಿಮಗೆ 1 ವಾರದಲ್ಲಿ ಎಲ್ಲ ನೋವಿಂದ ಮುಕ್ತಿ ಸಿಕ್ಬಿಡುತ್ತೆ. ಆದರೆ ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ನಾವು ಮರ್ಮ ಚಿಕಿತ್ಸೆ ಮಾಡುವಾಗ ನಿಮ್ಮನ್ನು ಕುಯ್ಯೋಂಥದ್ದು, ಅನಸ್ತೀಶಿಯಾ ಕೊಡುವಂಥದ್ದು ಏನೂ ಮಾಡಲ್ಲ. ನೀವು ಹೇಗಿರ್ತೀರ ಏನು ಮಾಡಲ್ಲ, ಕುಯ್ಯೋದು ಗೀದು ಏನು ಮಾಡಲ್ಲ. ನೀವು ಹಳೆ ಮೆಕ್ಯಾನಿಕ್ಗಳು ಒಂದು ಗಾಡಿನ ಹೇಗೆ ರೆಡಿ ಮಾಡ್ತಾರೆ ಅದೇ ರೀತಿಯಲ್ಲಿ ಇರೋದನ್ನೇ ಸರಿ ಮಾಡ್ಕೊಂಡು ಹೋಗ್ತೀವಿ ಹೊತ್ತು ನಾವು ಪಾರ್ಟ್ಸ್ಗಳನ್ನ ಚೇಂಜ್ ಮಾಡಲ್ಲ. ಸೊ ನೀವು ಉದಾಹರಣೆಗೆ ನಾವೊಂದು ಪೇಷಂಟು ಕಂಪ್ಲೀಟ್ ಬೆಡ್ಡಾಗಿ ಈಗ ಬಂದಿರ್ತಾರೆ, ಸ್ಪೈನು ನಡೆಯೋಕ್ಕಾಗ್ತಲ್ಲ ಅಂತ ಈಗ ಬಂದಿರ್ತಾರೆ. ಅವ್ರನ್ನ ನೀವು 1 ವಾರದಷ್ಟೊತ್ತಿಗೆ ಫುಲ್ ಸ್ಟ್ರೈಟ್ ಆಗಿ ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿ ಹಾಕೊಂಡಿರ್ತೀರ. ನಾವು ಒಂದಿನ ದಿನದಲ್ಲೋ ಕೈರೋ ಪ್ರಾಕ್ಟೀಸ್ ಹಿಡಿದು ಎಳ್ದಾಡೋ ಅದೆಲ್ಲ ಮಾಡಲ್ಲ. ಪ್ರೊಸೀಜರ್ ಇದೆ ಅದಕ್ಕೆ. ಮೊದಲನೇ ವಾರ ನಿಮಗೆ ಬಾಡಿದು ಸ್ಟಿಫ್ನೆಸ್ ಸಿಗೋಂಥದ್ದು, ಸರ್ಕ್ಯುಲೇಷನ್ ಚಾನಲೈಸ್ ಮಾಡೋಂಥದ್ದು ಮರ್ಮ ಚಿಕಿತ್ಸೆ ಮೂಲಕ. ನಂತರ ನಿಮ್ಮ ಹೊಟ್ಟೆ ಕ್ಲೀನ್ಸಿಂಗ್ ಮಾಡಿ ಡಿಟಾಕ್ಸಿಫಿಕೇಷನ್ ಮಾಡೋಂಥದ್ದು, ಮತ್ತು ಎಡಿಮಾ ಅಂತ ಹೇಳ್ತೀವಿ. ಇಂಟರ್ನಲ್ ಎಡಿಮಾ ಅಂದರೆ ಒಳ ಊತ ಅಂತ ಹೇಳ್ತೀವಿ. ಸ್ಪೈನ್ ಪಕ್ಕ ಶರೀರದಲ್ಲೆಲ್ಲ ನಿಮ್ಗೆ ಸರ್ಕ್ಯುಲೇಷನ್ ಆಗಿದೆ, ಒಳ ಊತ ಬಂದಿರುತ್ತೆ, ಅದನ್ನು ತೆಗಿಯೋಂಥದ್ದು. ನಂತರದಲ್ಲಿ ನ್ಯೂರೋನ ಸ್ಟ್ರೆಂಥನ್ ಮಾಡೋದು, ಅಂದರೆ ನರನಾಡಿಗಳನ್ನ ಸ್ಟ್ರೆಂಥನ್ ಮಾಡೋಂಥ ಚಿಕಿತ್ಸೆ ಆಗುತ್ತೆ. ಮತ್ತು ಮಸಲ್ ಸ್ಟ್ರೆಂಥನಿಂಗು. ಇಷ್ಟು ಆದಮೇಲೆ 1-2 ತಿಂಗಳು ಅವ್ರು ಕಂಪ್ಲೀಟ್ ರೆಸ್ಟಲ್ಲಿದ್ದರೆ, ಅವರೊಂದು 20 ವರ್ಷ ಮುಂಚೆ ಏನಿರುತ್ತೆ, ಈಗ ಒಂದು 60 ವಯಸ್ಸವ್ರು ಬಂದಿರ್ತಾರೆ, 40 ವಯಸ್ಸಲ್ಲಿ ಏನು ಎನರ್ಜಿ ಇರುತ್ತೆ ಅದೇ ಎನರ್ಜಿ ಬರುತ್ತೆ. ಇದು ಖಡಖಂಡಿತವಾಗಲೇ ಹೇಳ್ತಾ ಇರೋದು. ನೀವು ನಮ್ಮ ಯೂಟ್ಯೂಬ್ಗೆ ಹೋದರೆ ಒಂದು 100-1000 ಜನ ಮಾತಾಡಿದ್ದಾರೆ ಚೆನ್ನಾಗಾಗಿರೋರು. ಎಲ್ಲರನ್ನೂ ಪರೀಕ್ಷೆ ಮಾಡಿ ನೋಡ್ಬೋದು. ಅಂದರೆ ಮರ್ಮ ಚಿಕಿತ್ಸೆಯಿಂದ ವಯಸ್ಸಿನ ಕಡಿಮೆ ಮಾಡ್ಬೋದು. ಯಾಕಂತ ಹೇಳಿದ್ರೆ ಹಳೇ ಕಾಲದಲ್ಲಿ ಮಹಾರಾಜರುಗಳು ಕೇರಳದಲ್ಲಿ ಎಲ್ಲರೂ ಈ ಚಿಕಿತ್ಸೆನ ತಗೋತಾ ಇದ್ರು. ಯಾವಾಗಲೂ ಹೆಂಗಾಗಿರ್ಬೇಕು ಅಂತ. ನೀವು ಹಳೇ ಯಾವುದೇ ಜನ ನೋಡಿ, ನೀವು ಹಳಬ್ರು ಏನಕ್ಕೆ 90 ವಯಸ್ಸು 100 ವಯಸ್ಸು ಇರ್ತಾಯಿದ್ರು ಅಂದರೆ, ಬೆಳಿಗ್ಗೆ ಎದ್ದಾದ್ಮೇಲೆ ಅವ್ರು ಗದ್ದೆಗೋ ಎಲ್ಲಾದರೂ ಹೋಗ್ಬೇಕು ಅಂದರೆ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗೋರು. ಈ ವಾರ್ಮಪ್ ಮಾಡೋದು ನಡೆಯೋದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಸ್ಪೈನ್ ಪಕ್ಕ ಇರೋ ಮಸಲ್ಸು ಸ್ಟ್ರಾಂಗ್ ಆಗಿಬಿಡುತ್ತೆ. ಮಸಲ್ ಸ್ಟ್ರಾಂಗ್ ಆದಾಗ ನೀವು ಏನೇ ಭಾರ ಎತ್ತಿ, ಏನೇ ಗುದ್ದಲಿ ಹೊಡೀರಿ, ಏನೇ ಮಾಡಿ, ನಿಮಗೆ ಯಾವ ನ್ಯೂರೋ ಡಿಸಾರ್ಡರ್ಸು ಬರೋಲ್ಲ. ಸೊ ಈ ಮರ್ಮ ಚಿಕಿತ್ಸೆ ತೊಗೊಳ್ಳೋದು ಅದೇ ಒಂದು ಕಾರಣಕ್ಕೋಸ್ಕರ. ಆ ಥರ ಆದಾಗ ನೀವು ಯಾವಾಗಲೂ ಹೆಂಗಾಗಿರ್ತೀರ, ನೀವು ಲೈಫು ನಿಮ್ಗೆ ಜಾಸ್ತಿ ಇರುತ್ತೆ, ಸ್ಕಿನ್ವರೆಗೂ ಹಾಳಾಗಲ್ಲ. ನಿಮಗೆ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿದ್ರೆ ನಿಮ್ಮ ಶರೀರದಲ್ಲಿ ಯಾವ ಕಾಯಿಲೆನೂ ಬರೋಲ್ಲ, ಯಾವ ಸುಸ್ತು, ಯಾವ ಪ್ರಮಾಣದ ಯಾವ ಸಮಸ್ಯೆಗಳು ಕಾಣಲ್ಲ. ಆದರೆ ಇವತ್ತಿಂದು ಲೈಫ್ ಸ್ಟೈಲ್ ಹೇಗಿದೆ ಅಂದರೆ, ನೀವು ಬೆಳಗ್ಗೆ ಎದ್ದೇಳ್ತೀರಾ, ಎದ್ದ ತಕ್ಷಣ ನೀವು ಬೈಕ್ ಮೇಲೆ ಬರ್ತೀರಾ, ವ್ಯಾಯಾಮ ಇರಲ್ಲ, ಸೀದಾ ಗದ್ದೆಗೆ ಹೋಗ್ತೀರಾ, ಎತ್ಕೊಂಡು ಗುದ್ಲೆ ಹೊಡಿತೀರಾ. ನಾನು ಕಮ್ಮಿ ಅಂದರೂ ನೋವಾಗ ಒಂದು ಸಂಗತಿ ಏನಂತ ಹೇಳಿದ್ರೆ, ನಮ್ಮ ರೈತರ ವಿಷಯ. ಇಡೀ ಜೀವನ ಪೂರ್ತಿ ಅವರು ದುಡ್ಡು ಇನ್ಕಮ್ ಇಲ್ಲದೆ ದುಡಿತಾರೆ ರೈತರುಗಳು. ಇಡೀ ಶರೀರನೇ ಹಾಳು ಮಾಡ್ಕೊಂಡಿರ್ತಾರೆ. ಇದೇ ಸೀದಾ ಬೈಕಲ್ಲಿ ಹೋಗ್ತಾರೆ, ಎತ್ಕೊಂಡು ಗುದ್ಲಿ ಕೆಲಸ ಮಾಡಿಬಿಡ್ತಾರೆ, ಸ್ಪೈನಿಗೆ ಎಫೆಕ್ಟ್ ಆಗುತ್ತೆ, ಕಂಪ್ರೆಷನ್ ಆಗುತ್ತೆ, ನರ ಕಂಪ್ಕೊಳ್ಳುತ್ತೆ, ಜೀವನ ಪೂರ್ತಿ ನರಕ ಆದ್ಮೇಲೆ ಇರ್ತಾರೆ. ಎಸ್, ಒಂದು 25 ಬಸ್ಗೆ ಹೊಡೆದ್ಬಿಟ್ಟು ಬರೀಲಿ ಅವ್ರು ಸಾಕು, ಇಲ್ಲ ನಡ್ಕೊಂಡು ಹೋಗಲಿ. ನೀವೇನಕ್ಕೆ ಸ್ಪೋರ್ಟ್ಸಲ್ಲಿ ಆರ್ಮಿ ಪೊಲೀಸು ಎಲ್ಲ ವಾರ್ಮಪ್ ಮಾಡಿಸ್ತಾರೆ, ಜಿಮ್ಮು
ಜಿಮ್ ಮಾಡುವಾಗಲೂ ಡೇಂಜರು. gym ಮಾಡಿದ ವಾರ್ಮ್ ಅಪ್ ಮಾಡದೆ ನೀವು ಡೈರೆಕ್ಟ್ ವೆಯ್ಟ್ ಎತ್ತಿದ್ರೆ ನಿಮ್ಮ ಸ್ಪೈನ್ ಕಂಪ್ರೆಷನ್ ಆಗೇ ಆಗುತ್ತೆ. ನಾನು ಏನಿಲ್ಲ ಅಂದ್ರೆ 1,000 ಜನದ ಮೇಲೆ ಜಿಮ್ ಇನ್ಸ್ಟ್ರಕ್ಟರ್ಸ್ವರೆಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಯೋಗಾಭ್ಯಾಸಿಗಳು, ದೊಡ್ಡ ದೊಡ್ಡ ಯೋಗಾಭ್ಯಾಸಿಗಳಿಗೆ ನಾವು ಚಿಕಿತ್ಸೆ ಕೊಟ್ಟಿದ್ದೀವಿ. ವಯಸ್ಸು 78-80 ವಯಸ್ಸಾಗಿರುತ್ತೆ, ದೊಡ್ಡ ದೊಡ್ಡ ಯೋಗಾಭ್ಯಾಸಗಳು ಎದಳಕ್ಕೆ ಆಗಲ್ಲ, ಮಂಡಿ ನೋವು. ಅದಕ್ಕೂ ರೀಸನ್ ಸ್ಪೈನಿಂದನೇ. ಅದೇ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಿತ್ತಲ್ಲ ಮಂಡಿ ನೋವು. ಸ್ಪೈನಲ್ಲಿ ನಿಮಗೆ ಕಂಪ್ರೆಷನ್ ಇದ್ದಾಗ ಕಾಲುಗಳಿಗೆ ಸರ್ಕ್ಯುಲೇಷನ್ ಹೋಗಲ್ಲ. ಕಾಲುಗಳಿಗೆ ಸರ್ಕ್ಯುಲೇಷನ್ ಹೋಗದಿದ್ದಾಗ ಮಸಲ್ಸ್ ವೀಕ್ ಆಗುತ್ತೆ. ಮಸಲ್ಸ್ ವೀಕ್ ಆದಾಗ ಬೋನ್ಸ್ ಒಂದಕ್ಕೊಂದು ಗುಡಿಯೋಕ್ಕೆ ಶುರು ಆಗುತ್ತೆ. ನಿಮ್ಮ ಜಾಯಿಂಟ್ಸ್ಗಳಲ್ಲಿ ಎಲ್ಲೆಲ್ಲ ಕಾರ್ಟ್ಲೇಜ್ ಇರುತ್ತೆ ಅದೆಲ್ಲ ಲೀಕ್ ಆಗೋಗುತ್ತೆ. ಅವಾಗ ನೀವು ಸೋ ಕಾಲ್ಡ್ ಓಸ್ಟಿಯೋ ಆರ್ಥ್ರೈಟಿಸ್ ಅಂತೀರಾ, ರುಮಟೈಡ್ ಆರ್ಥ್ರೈಟಿಸ್ ಅಂತೀರಾ, ಏನೇನೋ ಹೆಸರು ಕೊಟ್ಕೊಂಡು ಹೋಗ್ತೀವಿ. ಈ ಜಾಗಗಳಿಗೆ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ, ಒಳ ಊತ ಅಂತ ಏನು ಹೇಳ್ತೀವಿ, ಅದು ಹೋದರೆ ಶರೀರದಲ್ಲಿ ಸರ್ಕ್ಯುಲೇಷನ್ ನೀಟಾಗುತ್ತೆ. ಈ ಸರ್ಕ್ಯುಲೇಷನ್ ಚಾನಲೈಸ್ ಮಾಡಿದ್ರೆ ಊತ ಒಳಗಿಂದ ಹೋಗುತ್ತೆ. ಸೊ ಊತ ಕಮ್ಮಿ ಆಯ್ತಂದ್ರೆ ಪ್ರಾಬ್ಲಮೇ Yes. ಒಂದು ಚೆನ್ನಾಗಿರುತ್ತೆ. Yes. ಸೊ ರಕ್ತ ಪರಿಚಲನೆ ಇದೆಯಲ್ಲ, ರಕ್ತ ಅದು ಹರಿದಾಡೋದು, important. ಅದೇ ಮುಖ್ಯ. Yes. ಅದನ್ನ ಸುಸೂತ್ರ ಮಾಡ್ತೀರಿ. Yes. ಮರ್ಮ ಚಿಕಿತ್ಸೆ ಮಾಡೋದು ಮಾಡೋ ಮೇನ್ ಕೆಲಸನೇ. ಸೊ ಆಯುರ್ವೇದದಲ್ಲಿ ನಾವು ಪಂಚಕರ್ಮ ಮಾಡೋದು ಬಾಡಿ ಕ್ಲೀನ್ಸಿಂಗ್ ಅಂತ ಹೇಳ್ತೀವಿ. ಆವಾಗ ವಾತ ಪಿತ್ತ ಕಫ ದೋಷಗಳು ಬ್ಯಾಲೆನ್ಸ್ ಆಗುತ್ತೆ ಅಂತೀವಿ. ಮರ್ಮ ಚಿಕಿತ್ಸೆಯಲ್ಲಿ ಮಾಡೋದು ಸರ್ಕ್ಯುಲೇಷನ್ ಎಲ್ಲೆಲ್ಲಿ ಇರಲ್ಲ ಅಲ್ಲೆಲ್ಲ ತಲುಪಿಸೋಂಥ ಕೆಲಸ. ಅಷ್ಟೇ ಮರ್ಮ ಚಿಕಿತ್ಸೆ ಮಾಡೋದು. ಅದು ಮಾಡಿದಾಗ ಮನುಷ್ಯನಿರ ಆರೋಗ್ಯ ಸಮಸ್ಯೆಗಳು 99% ಕ್ಲಿಯರ್ ಆಗುತ್ತೆ. ಈಗ ಮರ್ಮ ಚಿಕಿತ್ಸೆ ಮಾಡಿ ಏನೇನು ಆರೋಗ್ಯ ಸಮಸ್ಯೆ ಸರಿ ಮಾಡ್ಬೋದು ಸರ್? ಮೇಜರಾಗಿ ನಾನು ಹೇಳಿದ್ನಲ್ಲ ನಿಮಗೆ, ಸರ್ವೈಕಲಲ್ಲಿ ಇರೋಂಥ ಇಶ್ಯೂಸು ಅಂದರೆ ಡಿಸ್ಕ್ ಬಲ್ಜ್ ಆಗಿರೋದು, ನರ್ವ್ ರೂಟ್ ಕಂಪ್ರೆಷನ್ನು, ಅಲ್ಲಿಂದ ಸರ್ಕ್ಯುಲೇಷನ್ ಕಮ್ಮಿ ಆಗಿ ಕಿವಿ ಕೇಳಲ್ಲ, ಕಣ್ಣು ಕಾಣಲ್ಲ, ಬ್ರೈನಲ್ಲಿ ನಿಮಗೆ ಮೆಮೊರಿ ಲಾಸ್ ಆಗಿದೆ, ಬ್ರೈನು ಶ್ರಿಂಕ್ ಆಗಿದೆ, ಕೈ ಸೆಳೆತ, ಕೈ ಜೋಮ್ಗಟ್ಟುವಿಕೆ, ಉಸಿರಾಟದ ಕಷ್ಟ, ಎದೆ ಕಾರ್ಡಿಯಾಕ್ ಇಶ್ಯೂಸು, ಹಾರ್ಟ್ ಪ್ರಾಬ್ಲಮ್ಸು, ಮತ್ತು ಸ್ಟಮಕ್ ಡಿಸಾರ್ಡ್ರು, ಡೈಜೆಷನ್ ಆಗಲ್ಲ. ನಿಮಗೆ ಇಲ್ಲಿ ನೋಡಿ ಒಂದು ಹೇಳ್ಬಿಡ್ತೀನಿ ನಿಮ್ಗೆ ಲೆಕ್ಕ. ಈ ನಿಮ್ಮ ಸ್ಪೈನು ನಿಮಗೆ ತೋರಿಸ್ತೀನಿ ಬನ್ನಿ. ಬೇಡ ಬಿಡಿ. ಇಲ್ಲಿ ನಿಮಗೆ ಸರ್ವೈಕಲ್ ರೀಜನ್ ಇದೆ. ಸರ್ವೈಕಲ್ ಅಂತ ಹೇಳಿದ್ರೆ C1, C2, C3, C4, C5, C6 ಅಂತ ಹೇಳ್ತೀವಿ. ಅಂದರೆ ಸರ್ವೈಕಲಲ್ಲಿ ಒಂದೊಂದು ಬೋನ್ ಇರುತ್ತೆ, ಮಧ್ಯದಲ್ಲಿ ಡಿಸ್ಕ್ ಇರುತ್ತೆ. ಇದು ನಿಮಗೆ ಫ್ಲೆಕ್ಸಿಬಿಲಿಟಿಗೋಸ್ಕರ ನೇಚರ್ ಗಿಫ್ಟ್ ಕೊಟ್ಟಿರೋದು, ದೇವ್ರು ಕೊಟ್ಟಿರೋಂಥದ್ದು. ಈ ಡಿಸ್ಕ್ಗಳು ಸ್ಲಿಪ್ ಆದಾಗ ನಿಮ್ಗೆ ಇಲ್ಲೊಂದು ಮೇನ್ ನರ ಹೋಗಿದೆ ಬ್ರೈನಿಗೆ, ಆ ನರನ ಅಮುಕ್ಬಿಡುತ್ತೆ. ಆವಾಗ ನಿಮಗೆ ಬ್ರೈನ್ದು ಎಲ್ಲ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಬ್ರೈನ್ ಡಿಸಾರ್ಡ್ರು, ಮಾನಸಿಕ ಕಾಯಿಲೆಗಳು, ಹಲವಾರು ಸಮಸ್ಯೆಗಳು ಬ್ರೈನ್ ಸಂಬಂಧಪಟ್ಟಿದ್ದು ಶುರು ಆಗುತ್ತೆ. ನಿಮಗೆ ಅದೇ ಕೆಳಗೆ ಬರ್ತೀರಾ, ಇಲ್ಲಿ ತೊರಾಸಿಕ್ ಅಂತ ಹೇಳ್ತೀವಿ. ಅಂದರೆ ಈ ಭಾಗದಲ್ಲಿ ನಿಮಗೆ ಡಿಸ್ಕ್ ಪ್ರಾಬ್ಲಮ್ ಆದಾಗ, ಇಲ್ಲಿ ನಿಮ್ಮ ಪ್ರಾಬ್ಲಮ್ ಆದಾಗ ಕೈಗಳಿಗಿರೋ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಇಲ್ಲಿ C1, C3, ಬ್ರೈನಿಗಿರೋ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ, ಕೈಗಳಿಗಿರೋದು ಕಮ್ಮಿ ಆಗುತ್ತೆ, ಮೊಕ್ಕಕ್ಕಿರೋದು ಕಮ್ಮಿ ಆಗುತ್ತೆ, ಕಿವಿಗಿರೋದು ಕಮ್ಮಿ ಆಗುತ್ತೆ. ಸೊ ನಿಮ್ಗೆ ಇಯರಿಂಗ್ ಏಲ್ಮೆಂಟ್ಸಿಂದ ಹಿಡಿದು ಈ ಎಲ್ಲ ಸಮಸ್ಯೆ, ಕೈ ಜೋಮ್ ಕಟ್ಟೋದು, ಫ್ರೋಜನ್ ಶೋಲ್ಡ್ರು, ಇದೆಲ್ಲ ಬರುತ್ತೆ. ಇಲ್ಲಿಂದ ಕೆಳಗೆ ಹೋಗ್ತಾ ನೀವು ತೊರಾಸಿಕಲ್ ಸಮಸ್ಯೆ ಆದಾಗ ನಿಮಗೆ ಲಂಗ್ಸಿಗೆ, ಹಾರ್ಟಿಗೆ ಹೋಗ್ತಾರೆ ಸರ್ಕ್ಯುಲೇಷನ್ ಸ್ಲೋ ಆಗುತ್ತೆ. ಆವಾಗ ನಿಮಗೆ ಹಾರ್ಟ್ ರಿಲೇಟೆಡು, ಲಂಗ್ಸ್ ರಿಲೇಟೆಡು ಇಶ್ಯೂಸು ನಿಮ್ಗೆ ಶುರು ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಕೆಳಗೆ ಬಂದಾಗ ನಿಮಗೆ ಲಂಬಾರ್ ರೀಜನಲ್ಲಿ, ಇಲ್ಲಿಂದ ನಿಮಗೆ ಹೊಟ್ಟೆಗಿರೋ ಸರ್ಕ್ಯುಲೇಷನ್ ಅಂದರೆ ಕರಳುಗರಡಿಗಿರೋ ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಡೈಜೆಷನ್ ಡಿಸಾರ್ಡರ್ ಶುರು ಆಗುತ್ತೆ. ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನು, ಮೋಷನ್ ಟೈಟ್ ಆಗೋದು, ಲಿವರ್ ಡಿಸಾರ್ಡ್ರು, ಲಿವರ್ ಎನ್ಲಾರ್ಜ್ಮೆಂಟು, ಕಿಡ್ನಿ ಫಂಕ್ಷನಿಂಗ್ ಹಾಳಾಗೋದು, ಇದೆಲ್ಲ ಶುರು ಆಗುತ್ತೆ. ಅದರಿಂದ ಇನ್ನೇ ಕೆಳಗೆ ಹೋದರೆ ಸೆಕ್ಷುವಲ್ ಡಿಸಾರ್ಡ್ರು, ನಿಮಗೆ ಸೆಕ್ಷುವಲ್ ರಿಲೇಟೆಡ್ ಆಗಿರೋ ವೀಕ್ನೆಸ್ಸು, ಇದೆಲ್ಲ ಶುರು ಆಗುತ್ತೆ. ಇದಕ್ಕಿಂತ ಕೆಳಗೆ ಹೋದರೆ ಕಾಲುಗಳಿಗೆ ಸಯಾಟಿಕಾ, ಕಾಲಿಗೆ ಮಸಲ್ಸ್ಗೆ ಪೇಯ್ನ್ ಬರೋದು, ಕಾಲು ಉರಿ ಬರೋದು, ಕಾಲು ಸೆಳೆತ, ಜೋಮ್ಗಟ್ಟೋದು. ಅದಕ್ಕಿಂತ ಕೆಳಗೆ ಹೋದರೆ ಮಂಡಿ ಹಾಳಾಗೋದು, ಮಂಡಿ ಕಾರ್ಟ್ಲೇಜ್ ಹೋಗೋದು, ಮಂಡಿಗೆ ಸವಿತಾ ಶುರು ಹೋಗೋದು, ಓಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ. ಅದೇ ಕೆಳಗೆ ಹೋದಾಗ ನೀ ಪೇನ್ ಬರೋದು. ನೀವೀಗ ಹೋಗ್ತಾ ಎಷ್ಟೋ ಜನ ನೋಡಿರ್ತೀರ ಬೀಳ್ತಾರೆ ಆಟ ಆಡುವಾಗ, ಅವ್ರಿಗೇನು ಆಗಲ್ಲ. ಮಕ್ಕಳು ತಗೊಳ್ಳಿ, ಫುಟ್ಬಾಲ್ ಪ್ಲೇಯರ್ಸ್ ತಗೊಳ್ಳಿ, ಯಾರೋ ಮಸಲ್ ಸ್ಟ್ರಾಂಗ್ ಆಗಿರೋರು ಯಾರನ್ನೇ ತಗೊಳ್ಳಿ, ಏನ್ ಬಿದ್ರು ಅವ್ರಿಗೇನು ಆಗಲ್ಲ, ಏನು ಆಗಲ್ಲ, ಹೋಗ್ತಾ ಇರ್ತಾರೆ. ಯಾಕಂದ್ರೆ ಮಸಲ್ ಸ್ಟ್ರಾಂಗ್ ಆಗಿರುತ್ತೆ. ಅದೇ ನೀವು ಏನೋ ಎಕ್ಸಸೈಸ್ ಇಲ್ಲದೆ ಬೈಕಲ್ಲಿ ಹೋಗ್ತಾ ಇದ್ದೆ, ಬಿದ್ದ ತಕ್ಷಣ ಕಾಲು ಟ್ವಿಸ್ಟಾಗಿ ಹೋಗುತ್ತೆ, ತಕ್ಷಣ ಕಾಲು ಬೆಂಡಾಗಿ ಹೋಗುತ್ತೆ, ಕಾಲು ಆ್ಯಂಕಲ್ ಜಾಯಿಂಟ್ ಟೇರಾಗಿ ಹೋಗುತ್ತೆ. ಯಾಕಂತ ಹೇಳಿದ್ರೆ ಸರ್ಕ್ಯುಲೇಷನ್ ಸರಿ ಇರಲ್ಲ ಅಲ್ಲಿಗೆ. ನಿಮ್ಮ ಸರ್ಕ್ಯುಲೇಷನ್ ಯಾವುದೇ ಭಾಗದಲ್ಲಿ ಚೆನ್ನಾಗಿದ್ರು ನೀವು ಏನೇ ಬಿದ್ದರೂ ಇದ್ದರೂ ಏನೂ ಆಗಲ್ಲ ನಿಮಗೆ. ಸೊ ಬೇಸಿಕಲಿ ಸರ್ಕ್ಯುಲೇಷನ್ನೇ ಮನುಷ್ಯನ ಆರೋಗ್ಯನ ಕಾಪಾಡೋಂಥ ಒಂದು ಮುಖ್ಯವಾಗಿರೋ ಕಾರಣ. ಇದು ಯಾವ ಸೈನ್ಸ್ ಆದರೂ ಅದನ್ನೇ ಹೇಳೋದು. ರಕ್ತ ಪರಿಚಲನೆ ಚೆನ್ನಾಗಿರಬೇಕು, ಮೂಲಭೂತ ಸೂತ್ರ. ಎಸ್, ಅದು ಮರ್ಮ ಚಿಕಿತ್ಸೆ ಬ್ಯೂಟಿಫುಲ್ ಟ್ರೀಟ್ಮೆಂಟ್ ಅದಕ್ಕೆ. ಎಸ್, ಅದು ಅಗ್ರಗಣ್ಯವಾಗಿರೋ ಚಿಕಿತ್ಸೆ.
ಬಟ್ ಮರ್ಮ ಚಿಕಿತ್ಸೆ ಮಾಡೋರಿಗೆ ಸರಿಯಾಗಿರೋ ನಾಲೆಜ್ ಇರಬೇಕು. ಸೈಂಟಿಫಿಕಲಿ ದೇ ಶುಡ್ ನೋ ವಾಟ್ ಈಸ್ ಎನಟಾಮಿ, ವಾಟ್ ಈಸ್ ಫಿಸಿಯಾಲಜಿ, ಎಲ್ಲೆಲ್ಲಿ ಮರ್ಮಸ್ಥಾನಗಳಿದೆ. ನೀವು ಹಿಡ್ಕೊಂಡು ಏನೋ ಮಾಡೋಕ್ಕೋಗ್ಬಿಟ್ಟು ಈಗ ನೋಡಿ ನಿಮಗೆ ಇಲ್ಲೊಂದು ಮರ್ಮಸ್ಥಾನ ಇದೆ, ಇಲ್ಲಿಗೆ ನಾನು ಹೊಡೆದ್ರೆ ಜೋರಾಗಿ ನೀವು ತಕ್ಷಣ ಪ್ಯಾರಲೈಸ್ಡ್ ಆಗ್ತೀರಾ. ಅಂದ್ರೆ ಸ್ಟ್ರೋಕ್ ಆಗುತ್ತೆ. ನೀವು ಇಂಡಿಯನ್ ಮೂವಿ ನೋಡಿರ್ತೀರಾ, ಸುಮಾರು ಮೂವಿಗಳಲ್ಲಿ ಬಂದಿದೆ. ಓ, ಇಂಡಿಯಾನಲ್ಲಿ ಹಿಂಗೆ ಬೆಳಗ್ಗೆ ಟುಯ್ ಅಂತ ತಿರ್ಗ್ತಾ ಇರ್ತಾರಲ್ಲ. ಅದ್ರಲ್ಲಿ ನಾವು ಅಗ್ರಗಣ್ಯರಿದ್ದೀವಿ. ಬಟ್ ಇವತ್ತವರೆಗೂ ಯಾರಿಗೂ ನೋವು ಮಾಡಿಲ್ಲ, ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ. ನನ್ನ ಸರ್ನ ಎದುರಾಕೊಳ್ಳೋಕೆ ಹೋಗಲ್ಲ. ಕಡು ಬಡವರಿಗೂ ಕೂಡ ನಾವು ಉಚಿತವಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋ ಒಂದು ಯೋಜನೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಹಲವಾರು ಬಡವರು ಅಂದರೆ ಎಷ್ಟೋ ರೈತರುಗಳು, ಈ ಹೌಸ್ ಕೀಪಿಂಗಲ್ಲಿ ಕೆಲಸ ಮಾಡೋರು, ಕಾರ್ಮಿಕರುಗಳು, ಎಷ್ಟೋ ಜನ ಕಲ್ಲು ಹೊಡಿಯೋರು, ಅವ್ರದ್ದೆಲ್ಲ ರಕ್ತಚಲನೆ ಹಾಳಾಗಿರುತ್ತೆ ವಾರ್ಮಪ್ ಮಾಡೋದ್ರಿಂದ. ಸೊ ಅಂಥವ್ರಿಗೆ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಹೇಳೋದಾದರೆ, ಯಾರಿಗೆ ಸೆಕ್ಷನ್ ಆಗಿರುತ್ತೆ, ಸಿಸೇರಿಯನ್ ಯಾರಿಗಾಗಿರುತ್ತೆ, ಅವ್ರಿಗೆ ಸ್ಪೈನಲ್ಲಿ ಇಂಜೆಕ್ಷನ್ ಆಗಿದ್ದೇ ಇರುತ್ತೆ. ಖಂಡಿತವಾಗಲೂ ಅವ್ರಿಗೆ ಬೆನ್ನೋವು ಅನ್ನೋದು ಬಂದೇ ಬರುತ್ತೆ. ಯಾರು ಬಾಣಂತಿತನ ಮಾಡಿರಲ್ಲ. ಬಾಣಂತಿತನ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಹೊಟ್ಟೆಯಲ್ಲಿ ನಮಗೆ ಮಗು ದೊಡ್ಡದಾಗ್ತಾ ಹೇಗೆ ಮಸಲ್ಸು ಎಕ್ಸ್ಪ್ಯಾಂಡ್ ಆಗುತ್ತೋ ಹಾಗೆ ಸ್ಪೈನ್ ಮಸಲ್ಸು ಎಕ್ಸ್ಪ್ಯಾಂಡ್ ಆಗುತ್ತೆ. ಸಡನ್ನಾಗಿ ಒಂದು 9 ತಿಂಗಳ ಮಗು ಡೆಲಿವರಿ ಆದ ತಕ್ಷಣ ಈ ಹೊಟ್ಟೆ ಮಸಲ್ಸ್ ಹೇಗೆ ಲೂಸ್ ಆಗುತ್ತೋ ಹಾಗೆ ಬೆನ್ ಮಸಲ್ಸು ಲೂಸ್ ಆಗಿಬಿಡುತ್ತೆ. ಆ ಬೆನ್ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಪೂರ್ವಿಕರು 3 ತಿಂಗಳಿಂದ 9 ತಿಂಗಳವರೆಗೂ ಎದ್ದು ಓಡಾಡಬೇಡಿ, ಕಂಪ್ಲೀಟಾಗಿ ಮಲ್ಕೊಳ್ಳಿ, ಮಸಲ್ ಸ್ಟ್ರಾಂಗ್ ಆಗಲಿ. ಯಾರು ಅದನ್ನು ಕೇಳದೆ ಟೂ ವೀಲರಲ್ಲಿ ಅಲ್ಲಿ ಎಲ್ಲ ಓಡಾಡಿರ್ತಾರೋ ಅವ್ರನ್ನೆಲ್ಲ ನೋಡಿ ಇವತ್ತು ಬೆನ್ನೋವಿಂದ ನರಳ್ತಾ ಇರ್ತಾರೆ. ನೀವು ಯಾವುದೇ ಸೆಕ್ಷನ್ ಆಗಿರೋರು ನೋಡಿ, ಇಲ್ಲಾಂದರೆ ಡೆಲಿವರಿ ಆಗಿ ಬಾಣಂತಿತನ ಮಾಡದಿರೋರು ನೋಡಿ, ಅವರೆಲ್ಲ ಕಣ್ಣೀರಾಗ್ತಾ ಇರ್ತಾರೆ. ಒಂದು ಮಗು ಹುಟ್ಟೋದನ್ನ ತೋರಿಸಿದ ಮೇಲೆ ಎಲ್ಲ ಹಿಡ್ಕೊಂಡು. ಎಕ್ಸಾಕ್ಟ್ಲಿ. ಸೊ ಈ ನಮ್ಮ ಕೇರಳದಲ್ಲಿ, ಬೇರೆ ಕಡೆಗಳಲ್ಲ, ಕೆಲವೊಂದು ಜಾಗದಲ್ಲಿ, ಹಿಮಾಲಯದಲ್ಲೆಲ್ಲ ನೀವು ತೊಗೊಂಡ್ರೆ ಈ ಬಾಣಂತಿತನ ಮಾಡೋದ್ರ ಜೊತೆಗೇ ಈ ಮರ್ಮ ಚಿಕಿತ್ಸೆ ಅಭ್ಯಂಗಗಳನ್ನ ಮಾಡಿಸ್ಕೋತಾರೆ. ಸೊ ಈ ಥರದ್ದು ಒಂದಷ್ಟು ಹಲವಾರು ವಿಷಯಗಳಿಗೆ ಏಕರಾಮಬಾಣ ಅಂತ ಹೇಳಿದ್ರೆ ನಮ್ಮ ಮರ್ಮ ಚಿಕಿತ್ಸೆ. ಅದನ್ನು ಮಾಡಿ ಸಾವಿರಾರು ಜನಕ್ಕೆ ಆರೋಗ್ಯ ಕಾಪಾಡುವಂಥ ಒಂದು ವ್ಯವಸ್ಥೆ ಮಾಡೋಕ್ಕಿರೋ ಒಂದು ಅವಕಾಶ ಆ ಚಾಮುಂಡೇಶ್ವರಿ ತಾಯಿ ನಮಗೆ ಕೊಟ್ಟಿದ್ದಾಳೆ. ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಕ್ಕೆ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೊಸದಾಗಿ ಒಂದು ಈ ಒಂದು 3 ಎಕರೆ ಜಾಗದಲ್ಲಿ ದೊಡ್ಡ ಪಟ್ಟದಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಇಲ್ಲಿ ನಿಮಗೆ ಅತಿ ಲಕ್ಸುರಿ ಬೇಕು, ತುಂಬ ಆ್ಯಂಬಿಯನ್ಸ್ ಬೇಕು ಅಂತ ಹಿಡಿದು ಕಡು ಬಡವರಾಗಿರೋವಂಥವ್ರಿಗೂ ಬರೀ ಚಿಕಿತ್ಸೆ ಪ್ರಮಾಣದ ತೊಗೊಂಡು ಮಿಕ್ಕಿದ ಡಾಕ್ಟ್ರು, ಕನ್ಸಲ್ಟೇಷನ್ನು ಮತ್ತು ನಿಮಗೆ ಫುಡ್ಡು, ಅಕಾಮಿಡೇಷನ್ ಎಲ್ಲ ಫ್ರೀ ಪ್ರೊವೈಡ್ವರೆಗೂ ನಾವು ಕೊಡ್ತಾಯಿದ್ದೀವಿ ಇಲ್ಲಿ. ಅಂದರೆ ಕಡು ಬಡವರಿಂದ ಹಿಡಿದು ಉಚಿತ ಚಿಕಿತ್ಸೆಯಿಂದ ಹಿಡಿದು 600 ರೂಪಾಯಿ ಅಕಾಮಿಡೇಷನ್ ಇದೆ, 1000 ರೂಪಾಯಿದಿದೆ, 2000 ರೂಪಾಯಿದಿದೆ, 4000 ರೂಪಾಯಿದಿದೆ, 6000 ರೂಪಾಯಿ ರೂಮ್ ರೆಂಟ್ ಹೇಳ್ತಾರೆ. ನಾನು 25,000 ರೂಪಾಯಿ ರೂಮ್ ರೆಂಟ್ವರೆಗೂ ಇದೆ. ಅದರಲ್ಲೂ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈ ಆಯುರ್ವೇದ ಮರ್ಮ ಚಿಕಿತ್ಸೆ ಅನ್ನೋದು ಪ್ರತಿಯೊಬ್ಬರಿಗೂ, ಎಸ್ಪೆಷಲಿ ವಿಶೇಷವಾಗಿ ನಮ್ಮ ಕನ್ನಡ ಜನತೆಗೆ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡ್ತಾಯಿದ್ವಿ. ನಮ್ಮನ್ನು ಪ್ರಪಂಚ ಪೂರ್ತಿ ಹಾಂಗ್ಕಾಂಗಿಂದ, US ಇಂದ, ಹಲವಾರು ಜಾಗಗಳಿಂದ, ಹಲವಾರು ನನ್ನ ದೇಶಗಳು ಹಲವಾರು ಹೇಳ್ತೀನಿ, ಎಲ್ಲ ಕಡೆಯಿಂದನೂ ನಮ್ಮನ್ನು ಕರೀತಿದ್ದಾರೆ. ನಾವು ಅಲ್ಲೆಲ್ಲ ಹೋಗೋಕ್ಕೆ ತಯಾರಿಲ್ಲ. ಅವ್ರಿಗೆಲ್ಲ ಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಮಣ್ಣಿಗೆ ಬರಲಿ, ಈ ಚಿಕಿತ್ಸೆ ತಗೊಳ್ಳಿ, ಅದ್ರ ವಿಶೇಷತೆ ತಿಳ್ಕೊಳ್ಳಿ, ಅವರು ಆರೋಗ್ಯನ ಚೇತರಿಸ್ಕೊಂಡು ಚೆನ್ನಾಗಿರಲಿ ಅನ್ನೋ ಉದ್ದೇಶ ಹಿಡ್ಕೊಂಡು ಆ ತಾಯಿ ಚಾಮುಂಡೇಶ್ವರಿ ಕೆಳಗೆ ಇರಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲೇ ನಾವು ಮಾಡ್ತೀವಿ.